ಈ ಫೇಸ್ ವಾಶ್ ಯೂಸ್ ಮಾಡೋದ್ನಿಂತ ಬ್ಲ್ಯಾಕ್ ಇರೋ ಮುಖ ವೈಟ್ ಆಗ್ತದಂತ ಹೆಂಗಂತ ಮುಂದೆ ವಿಡಿಯೋದ ನೋಡಂಬ. ಬೆಳಗ್ಗೆ ಎದ್ದು ಫ್ರೆಶ್ ಅಪ್ ಆಗಿ ಹೊರಗಡೆ ಹೋಗಿ ಹಾಲಿ ಪ್ಯಾಕೆಟ್ ತಗೊಂಡು ಮ್ಯಾಲ್ ಕಾಸ್ಕೋಬೇಕಂತ ಹೋದ್ರೆ ಪಾಸ್ತಾ ನಾಷ್ಟ ರೆಡಿ ಆಗಿತ್ತು, ಅದು ತಿಂದೆ. ಅದಾದ್ಮೇಲೆ ಬೋರ್ಮಿಟಾ ಕುಡಿಬೇಕಂತ ಹಾಲನ್ನ ಕಾಸ್ಕೊಂಡು ಒಂದು ಬಾಟಲ್ನಲ್ಲಿ ಹಾಕೊಂಡು ಆಮೇಲೆ ಬೋರ್ಮಿಟಾ ಮಿಕ್ಸ್ ಮಾಡಿ ಶೇಕ್ ಮಾಡಿದೆ. ಏನು ಅರ್ಥವೇ ಆಗ್ತಿಲ್ವೇ ಈ ಕೇಸು? ಎಳೆ ಮಗು ಆಗಿದ್ದಿದ್ರೆ ಓಕೆ, ಏನಿದು ಏನೋ ಗೊತ್ತಾಗ್ತಿಲ್ಲಪ್ಪ, ಗೊತ್ತಿಲ್ಲ, ಈ ಅರ್ಥ ಆಗ್ತಿಲ್ಲ ನನಗೆ. ಅದಾದ್ಮೇಲೆ ಕಾಲೇಜ್ಗೆ ಹೋಗ್ಬೇಕಲ್ಲ, ಅದ್ರ ಸಲಾಕ ಮೈಯೆಲ್ಲ ತೊಗೊಂಡು ರೆಡಿಯಾಗಿ ಚಪ್ಪಲೆಲ್ಲ ಹಾಕೊಂಡು ಬಿಟ್ಟೆ ನೋಡ್ರಿ ತಳ. ಹೋಗುವಾಗ ಅನಿಸ್ತು ವಿಡಿಯೋ ಮಾಡೋದು ಅಷ್ಟೇನು ಕಷ್ಟ ಇಲ್ಲ, ಆದರೂ ವಿಡಿಯೋ ಮಾಡಿ ಅದನ್ನು ಎಡಿಟ್ ಮಾಡಿ ಹಾಕೋದು ತುಂಬ ಕಷ್ಟ ಅಂತ ಅನಿಸ್ತು. ಆದರೂ ನಿಮ್ಮ ಸಲುವಾಗಿ ಮಾಡ್ಬೇಕೆಂಬ ಒಂದು ಇಂಟೆನ್ಷನ್ ಇಟ್ಕೊಂಡು ಫುಲ್ ವಿಡಿಯೋ ಮಾಡಕತ್ತೀನಿ. ಫುಲ್ ವಿಡಿಯೋ ನೋಡಿ ಇದಾದ್ಮೇಲೆ ಮತ್ತೆ ಕಾಲೇಜಿಗೆ ಎಂಟ್ರಿ ಕೊಟ್ಟೆ. ಬ್ರೇಕ್ ಬಿಟ್ಟಾಗ ಈ ಕುದುರೆ ನೋಡಿದೆ, ದೂರನಿಂದ ಫೋಟೋ ತೆಗಿತಿದ್ರೆ ಅದು ಅಂತೂ ನಂಗೆ ನೋಡಿ ನಾನು ನಿನ್ನ ಹತ್ರನೇ ಬರ್ತೀನಿ ಅವತ್ತು ತೆಗಿ ಅಂತೂ ಅದ್ರ ಸಲ ಬಂದಿತ್ತು. ಅದ್ರ ಸಲ ಏನು ಮಾಡ್ಬೇಕಂತ ಗೊತ್ತಾಗ್ಲಿಲ್ಲ, ಒಂದು ವಿಡಿಯೋ ತೆಗ್ದೀನಿ. ಈಗಿನ ಕಾಲದ ಮನುಷ್ಯನೇ ಒಂದು ಪೋಸ್ ಕೊಡೋ ಅಂತಂದ್ರೆ ಹಂಗೆ ಹಿಂಗೆ ಯೋಚನೆ ಮಾಡ್ತಾನೆ, ಆದರೆ ಒಂದು ಕುದುರೆ ನೋಡಿ ಅದು ಮನಸ್ಸಿನಿಂದ ಬಂದು ವಿಡಿಯೋ ತೊಗೊಳಕತ್ತದ. ಹೆಂಗೆ ತೆಗ್ದೀನಿ ನೀವು ನೋಡ್ರಿ, ಅದು ಎಷ್ಟು ಖುಷಿಯಾಗೈತೆ ನೋಡ್ರಿ ಲಾಸ್ಟಿಗೆ. ಅದಾದ್ಮೇಲೆ ಮತ್ತೆ ಕಾಲೇಜ್ಗೆ ಹೋದೆ. ಈ ಗಾಡಿ ನೋಡಿದ್ರೆ ಅನಿಸ್ತು ಎಲ್ಲವರೆಗೆ ಇಂಥ ಒಂದು ಗಾಡಿ ಇದ್ರೆ ಸಾಕಲ್ಲಪ್ಪ ಅಂತ. ಈ ಊಟ ನೋಡಿದ್ರೆ ಸಾಕು, ತಾಯಿ ನೆನಪು ಆಗ್ಬಿಡುತ್ತೆ ನಮ್ಗೆ. ಇದೆಲ್ಲ ಆದ್ಮೇಲೆ ಮತ್ತೆ ಕಾಲೇಜ್ಗೆ ಹೋಗ್ಬೇಕಂತ ಫ್ರೆಶ್ ಅಪ್ ಆಗಕ್ಕೆ ಯಾವ ಫೇಸ್ ವಾಶ್ ಯೂಸ್ ಮಾಡಲಿ ಅಂತ ಒಂದ್ಸಲ ಕನ್ಫ್ಯೂಷನ್ ಆಗಿ ಲಾಸ್ಟಿಗೆ ಇದು ಫೇಸ್ ವಾಶ್ ಯೂಸ್ ಮಾಡಿದೆ. ಇದಾದ್ಮೇಲೆ ಒಂದೇ ಅಡಿ ನಾವೇನು ಬೆಳಗಾಗ್ಬಿಟ್ಟೇನಂತ ನನಗೆ ಒಂದ್ಸಲ ಅನ್ಸ್ಬಿಡ್ತು, ಅದಕ್ಕೆ ನಿಮಗೆ ವಿಡಿಯೋ ಮಾಡಿ ತೋರ್ಸಾಗತ್ತೆ. ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ. ಇದಾದ್ಮೇಲೆ ಮತ್ತೆ ಕಾಲೇಜ್ಗೆ ಹೋದೆ. ಇಲ್ಲಿ ನೋಡ್ರಿ ಟಚ್ ಮಾಡ ಅಂತ ಹೇಳಿದ್ರೆ ಅವ್ರು ಒತ್ತಕ್ಕೆ ಹೋದ ಸರ್. ಇಲ್ಲಿಗೆ ನಾನು ವಿಡಿಯೋ ಮುಗಿಸ್ತೀನಿ. ಇಲ್ಲಿ ತನಕ ನೋಡಿದ್ರೆ ನಿಮ್ ಡಾಟಾ ಡುಮಾ